ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ. ರಾಧಕ್ಕ ಒಂದಿಟ್ಟು ನಡ ಬಗ್ಗೀಸ್ ಕಸ ಅನ್ಬೇಕು. ಬಿಡಲೇ ಆರ್ತಿ ಪಾಪ, ಇಷ್ಟು ದಿನ ನಡ ಬಗ್ಗಿಲ್ಲ, ಈಗ ಬಗ್ಗಂದ್ರ ಏಕದಮ್ಕ ಬಗ್ತತನ. ಬಗ್ಗಬೇಕು, ಬಗ್ಲಿಕ್ಕಂದ್ರೆ ಹೆಂಗ? ಅಯ್ಯೋ ಏನ ಇವ ಏನ್ ಚಂದ ಕಸ ಗುಡ್ಸಕತ್ತಿ? ಅರ್ಧ ಮುರ್ದ ತಲಿ ಬೋಳ್ಸ್ದಾರ ಗತಿ, ಚಂದ ಕಸ ಗುಡ್ಸ. ಆ ಕಾಟ ತಳಗ ತುಸ ಐತೆ ಕಸ, ಹಂಗ ಬಿದ್ದತಿ, ಚಂದಾಗ ಗುಡಸ. ಯವ್ವ ಇದೆಲ್ಲ ಬೇಕಾಗಿತ್ತ? ನಾ ಏನೋ ನಮ್ಮ ಅಣ್ಣಾರ್ ಲಗ್ನ ಮಾಡಿಂದ ನಮ್ಮ ಇನ್ನಿಯರ್ ಕುಂದ್ರಿಸಿ ಮಾಡಿ ಹಾಕಾರಂತ ನಾ ಮಾಡಿದ್ರ ಇವ್ರು ಏನೇ ಇವ ಹಿಂಗತಿ ಮಾಡಕತ್ರು. ನಾನು ಇವ್ರ ಮ್ಯಾಗ ದಬ್ಬಾಳಿಕೆ ಮಾಡಿ ನಾ ಅಡ್ಡಾಡ್ಬೇಕಂದೆ, ಇವ್ರು ಮಾತ್ರ ನಂದು ಮಾಡ್ದಕತ್ರು. ನಮ್ಮ ಅಣ್ಣಾರು ಯಾವಾಗ ಬರ್ತಾರೋ ಏನೋ. ಏನ ಅಂದೆಲ್ಲ? ನಿಮ್ಮ ಅಣ್ಣಾರು ಯಾವಾಗ ಬರ್ತಾರ ಅಂದೆಲ್ಲ? ನಿಮ್ಮ ತಿರುಪತಿ ಅಣ್ಣ ತಿರುಪತಿ ತಿಬ್ಬಪ್ಪನ ಸೇವೆದೊಳಗೆ ಮಗ್ನ ಊಟನ 1 ತಿಂಗಳು ಬರಂಗಿಲ್ಲ ಅಂತ, ಶ್ರಾವಣ ಮಾಸ ಮುಗಿಯೋವರೆಗೂ ಅಲ್ಲೇ ಇರ್ತಾನಂತ ನಿಮ್ಮಣ್ಣ. ಉರುಳು ಸೇವೆ ಮಾಡ್ತಾನಂತ. ಅದು ಯಾರಿಗೋಸ್ಕರ? ನಿನಗೋಸ್ಕರ. ಇನ್ನೊಂದು ಸತ್ಯ ಹೇಳೋ ನಾನು, ಅದನ್ನ ಮಾಡಕತ್ತಿದವ್ರು ಯಾರು? ನಾವು ಇಲ್ಲೇ ನಿನಗೋಸ್ಕರ ವ್ರತ ಮಾಡಕತ್ತೀವಿ ಅಂತ ಹೇಳಿದ್ವಿ, ನಿನಗೆ ಒಳ್ಳೇದಾಗಲಿ ಅಂತೇಳಿ. ಅದಕ್ಕೆ ನಿಮ್ಮ ಅಣ್ಣಾರ್ನು ತಿರುಪತಿ ತಿಮ್ಮಪ್ಪಗ ಹರಕೆ ಹೊತ್ಕೊಂಡು 1 ತಿಂಗಳ ಸೇವೆ ಮಾಡಕಂತ ಅಲ್ಲಿ ಉಳ್ಕೊಂಡಾರ. ನೀ ಏನು ಕನಸು ಕಾಣಬೇಡ, ನಮ್ಮ ಅಣ್ಣಾರು ಬರ್ತಾರಂತೇಳಿ. ನಿಂದ್ರ ಬೇಡ, ಬಡ ಬಡ ಕಸ ಗುಡ್ಸು. ಇನ್ನೂ ಮನಿ ಒರ್ಸೋದು ಯಾವಾಗ? ಏನ್ ಕತಿ? ಅದು ಅಂತಿನ್ನ. ಅಲ್ಲ ಅಕ್ಕ, ನೀ ಏನ್ ಹೇಳಿ ಈಕಿಗೆ ಇಂಥ ಪ್ಯಾಂಟ್ ಶರ್ಟ್ ಹಾಕೋಬೇಡ, ಸೀರೆ ಉಟ್ಕೋವ ಅಂತ ಹೇಳಿಲ್ಲ? ಈಗ ಏನು ಪ್ಯಾಂಟ್ ಶರ್ಟ್ ಹಾಕೊಂಡ? ಹೌದು ನೋಡ ಆರ್ತಿ, ನನ್ನ ತೆಲಾಗ ಬರ್ಲಿಲ್ಲ. ಬಡ ಬಡ ಮನಿ ಒರೆಸಿ ದೇವ್ರ ಪೂಜೆ ಮಾಡೋ ಮುಂದಾಗ ಕಂಪಲ್ಸರಿ ಸೀರೆ ಉಟ್ಕೊಂಡ ಮಾಡ್ಬೇಕ. ಹಣಿ ಮ್ಯಾಗ ಕುಂಕುಮ ಇರ್ಬೇಕು, ತೆಲ್ ತುಂಬ ಹೂ ಮುಡಿಬೇಕು, ಕೈ ತುಂಬ ಬಳಿ ಹಾಕೋಬೇಕು. ಅಯ್ಯ ಗಪ್ಪ ಅದಿಯಲ್ಲ, ಹೂನಾರ ಅನ್ನು ಇಲ್ಲ ಉಪ್ಪಿನಕಾಯಿನಾರ ಅನ್ನು. ಹೇಳದಂಗ ಕೇಳ್ತೀನಿ. ಕಸ ಗುಡ್ಸೋದು ಆತನ? ಲಗು ಒಂದಿಟ್ಟು ಕೈ ಸಡ್ಲಿ ಬಿಡು, ಬಡ ಬಡ ತೆಗ್ದ ಮಾಡು, ಎಷ್ಟೊತ್ತದು. ನೋಡ ಅಕ್ಕ, ಆದ್ರೂ ಈಕಿಗೆ ಗಂಡನ ಮನೆಯನ್ನವ್ರು ಭಾಳ ಚಲೋ ಅಂತೀನಿ. ಅಲ್ಲ ಇದಕ್ಕೆ ನೀನು ಬರಂಗಿಲ್ಲವ ಪಾಪ, ಅವ್ರು ಎಷ್ಟು ಹೊಂದ್ಕೊಂಡು ಹೋಗಿರ್ಬೇಕು ಅಕ್ಕ ಈಕಿ ಕೂಡ. ಏನ ಯಾಕಾಗೋಲ್ದಕ್ಕ, ಈಕಿಗೆಲ್ಲ ಕಲಿಸಿ ಆ ಗಂಡ ಮನೆಗೆ ಕಳ್ಸೋನು. ತಾಯಿ ಇದ್ರೆ ಹಿಂಗತಿ ಹಾಕಿದ್ದಿಲ್ಲ ಆರ್ತಿ. ತಾಯಿ ಸ್ಥಾನದಾಗ ನಾವಿಬ್ರು ಅದೀವಿ. ಈಕಿಗೆ ತಿದ್ದಿ ಬುದ್ಧಿ ಹೇಳಿ ಈಕಿಗೆ ಬರೋಬ್ಬರಿ ದಾರಿ ತಂದು ಈಕಿನ ಗಂಡ ಮನೆಗೆ ಕಳ್ಸೋನು. ಇವು ನಮ್ಮ ಗಂಡ್ರ ಟಕಳ ಬಸ್ಯಾಗಳು ಶಾಣೆ ಅಲ್ಲ, ಮತ್ತೊಂದಲ್ಲ. ತಂಗಿನ ಮನ್ಯಾಗ ಇಟ್ಕೊಂಡು ಜೋತ್ ಬಿಟ್ಕೊಂತಾರಂತ. ಏನಾಕಿನ ಉಪ್ಪಿನಕಾಯಿ ಹಾಕಿ ನೆತ್ತಿದ್ದಾರ ಭಾಡ್ಯಾಗಳು, ಊರು ಭಾಡ್ಯಾಗಳು. ತಂಗಿ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಆ ಗಂಡ ಮನೆಗೆ ಕಳಿಸ್ತಾರವ. ಅವ್ರಿಗೆ ನೀಗಿಲ್ಲ ಈಗ ನಾವು ಮಾಡೋನ್ ಬಾಯಕ್ಕ. ಕಾಲು ನೆಲಕ್ಕೆ ಇಡ್ಲೇ ಬ್ಯಾಡ ಅಂತಾಳ. ಉಚ್ಚಿತ ಉದುರಿತ ಅಂತೇಳಿ ಅಡ್ಡಾಡ್ತಾಳ. ಲಗು ಕಾಲು ಕಿತ್ತು ಅಡ್ಡಾಡ ಮುದುಕಿ. ತಿನ್ನಂದ್ರ ಒಂದು ಸೇರಿಂದ ಅನ್ನ ಒಬ್ಬಾಕಿ ತಿಂತಿ. ಅವು ಅರ್ಬಿನ ಸ್ವಚ್ಛಗೆ ಹೋಗಿ ಮತ್ತು ಸುಮ್ಮನೆ ನೀರಾಗ ಎದೆ ಹಾಕಿಟ್ಟು ಬಂದಿ ಅಂದ್ರೆ ನೋಡು ಮತ್ತೆ ಚಂದಾಗ ಹೋಗಿ. ದೇವ್ರ ಯವ್ವ, ಅಯ್ಯಯ್ಯಯ್ಯಯ್ಯಯ್ಯ, ಇಟ್ಟು ದಿನ ಕುಂತ್ಕೊಂಡು ತಿಂದಿ, ಈಗ ನೋಡಿ ಉಯ್ಯಪ್ಪ ಉಯ್ಯಪ್ಪ ಅಂತ ಅಭಿಸ್ಯಾಳ. ಹೋಗು ಲಗು ಮಾಡೋಗು. ಇವ್ನ ಅರ್ಬಿ ಹಳ್ಳಕ್ಕೆ ಹೋಗಿ ಒಕ್ಕೊಂಬರೋಗು, ಅರಿಬಿ ಸ್ವಚ್ಛಗಂಗಿಲ್ಲ. ಓಯ್ ಅಕ್ಕ ಸುಮ್ ಕುಂದ್ರನಿ, ಈಕಿ ಬರೋಬ್ಬರಿ ಇಲ್ಲ. ಈಕಿನ ಹಳ್ಳಕ್ಕೆ ಅವಾಗ ಯಾಕೆ ಕಳ್ಸಿದ್ರ ಅತ್ತಾಗ ಪರಾರ ಹಾಕಳ ಈಕಿ. ಬ್ಯಾಡ, ಇಲ್ಲೇ ನಮ್ಮ ಹಿತ್ತಲ್ದಾಗ ಹೋಗೋದು ಹಾಕೊಳ್ಳಕ್ಕ. ಹೌದೌದು, ನೀ ಹೇಳೋದು ಬರೋಬ್ಬರಿ ಐತಿ. ಯವ್ವ ಅಲ್ಲ ತಂಗಿಗಳ, ಹೊಟ್ಟೆ ಸತ್ಯವ ಒಂದಿರು ತಿಂದಿಂದ ಒಗಿತೀನಿ. ಮುಂಜಾನೆ ಹೋತ ಹೊಟ್ಟೆಗೆ ಬುಸಾಡಿ ಹಾಕೋಲಿಕ್ಕಂದ್ರ ನನಗೆ ಕಾಲು ಕಿತ್ತಿಡಕ ಬರಂಗಿಲ್ಲ ಯವ್ವ. ಓ ಹೌದಾ ಪಾಪ. ಏನಾಗಂಗಿಲ್ಲ, ತಿಂದು 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 ನೋಡೋದು ಯಾ ನಮೂನಿ ಮೈ ಬಂದಿ, ಮೈ ಕರಗ್ತತಿ. ವಯಸ್ಸಾಗಿಂದ ದಪ್ಪ ಆಗಬಾರ್ದು. ಏನಾಗಂಗಿಲ್ಲ ದೊಡ್ಡಮ್ಮ, ಮೊದ್ಲಕ್ಕೆ ಇವ್ನ ಅರ್ಬಿ ಹೋಗಿ ಹಿಂದೆಗಡೆ ನಾಷ್ಟ ಮಾಡೋಣಂತ. ಯವ್ವ ಏನು ಬಂತ ಇವಕ್ಕತಿ? ತಿರುಪತಿ ಯಾವ ಬರ್ತೇಯಪ್ಪ ನೀನು? ತಿರುಪತಿ ಲಗು ಬರೆಯಪ್ಪ, ಏನನೇ ಬರ ನಮ್ದು. ಯಾಕ ಈಗಿನ ಸುಮ್ಮನೆ ಕಾಶಿ ಹತ್ರ ಕಳಿಸಿಬಿಡು ನಾನು ಅಂತಿನ್ನ. ಬ್ಯಾಡ ಬೇಡ, ಇನ್ನೊಂದು ಸ್ವಲ್ಪ ದಿನ ಈಕಿನ ಒಂದು ಸ್ವಲ್ಪ ಈಕಿ ಮೈಯಾಗ ಐತ್ಲ ಕೊಬ್ಬೆಲ್ಲ ಕರಗಸನು, ಈಕಿಗೆ ದೇವ್ರ ದರ್ಶನ ಹಿಂದೆಗಡೆ ಮಾಡ್ಸೋಣಂತ.
ಅಯ್ಯಯ್ಯ ನೀರ್ ಹಂಗ ಅದಾವ ಮಾಪ್ನ್ಯಾಗ ಹಂಗನ ಒರ್ಸುದು ನುರಿಯಾಗ ಹಿಂಡಿದ್ರ ಬರೋಬ್ಬರಿ ಆಕೈತಿ. ನೀನ್ ಮ್ಯಾಕ್ ತುದಿತದಕ್ಕ ಒರೆಸ್ಕೊಂತ ಹೋದ್ರ ಬೇಷಾಗ ಬಾರ ಹಾಕಿ ಒರೆಸಿದ್ರ ಮನಿ ಸ್ವಚ್ಛ ಆಕತಿ. ಪಾಪ ಮುಂಜಾನೆ ಜ್ಯೂಸ್ ಕುಡಿತಿದ್ಲು. ಕೈ ಕಾಲಾಗ ಶಕ್ತಿನ ಇಲ್ಲೇನೋ, ಲಾಡಿನ ಸತ್ ಬಿದ್ದಾವೇನೋ. ಇದ್ರು ಇರ್ಬೇಕು. ಇನ್ನೂ ರೊಟ್ಟಿ ಬಡಿಬೇಕು. ಹಿಂಗತಿ ಆದ್ರ ಕೆಲಸ ಮುಂದೆ ನಡೆಯೋದು ಯಾವಾಗ? ರೊಟ್ಟಿ ನನಗೆ ರೊಟ್ಟಿ ಸರಿಯಾಗಿ ಮಾಡಕ್ ಬರಂಗಿಲ್ಲ. ಕೈ ಬ್ಯಾನ್ ಅಕ್ಕವು. ನಾ ಎಲ್ಲ ಕಲಿಸ್ತೀನಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ. ಕೈ ಒಂದು ದಿನ ಬ್ಯಾನ್ ಅಕ್ಕವು, ಎರಡನೇ ದಿನಕ್ಕೆ ತಾನ ಸುದ್ದಾಕವು. ಲಗು ದಗದ ಮುಗಿಸ್. ನಾ ಕಲಿಸ್ತೀನಿ ಅಂತ. ಬ್ಯಾಂಕಿಗೆ ಹೊತ್ತು ಬಾಳ ಆಗತ್ತ. ಲಗ್ನ ಚಾ ಕುಡಿದು ಹೋಗ್ತೀನಿ. ನಿನ್ನೆ ಬಿದ್ದು ನಡ ಉಳ್ಕಿಸ್ಕೊಂಡಿರಿ. ಬ್ಯಾಡ, ನಾ ಹೋಗಕಂತ್ರಿ ಬಿಡ್ರಿ. ಏನಾಗಿಲ್ಲ ಬಿಡು, ಅದು ಮೂವ್ ಹಚ್ಕೊಂಡಿನಿ, ಕಡಿಮೆ ಆಗೈತಿ. ಯಾಕಂದ್ರೆ ಇವತ್ತು ಹೋಗಿ ಬ್ಯಾಂಕಿಗೆ ರೊಕ್ಕ ಕಟ್ಟಿ ಬರ್ಬೇಕು. ಅವು ರೊಕ್ಕ ಇಲ್ಲ ತಾಯಿಲಿ. ಚಾ ಕುಡೀರಿ, ಕುಡಿದ್ಬಿಟ್ಟು ಅಲ್ಲೇ ಟಸರಿಗೆ ಇಟ್ಟು ನೋಡಿ ತಗೊಂಡ್ಬಿಡ್ರಿ. ಅವಲಕ್ಕಿಗೆ ಎಲ್ಲ ಒಗ್ಗರಣೆ ಹಚ್ಚಿನಿ, ಅವಲಕ್ಕಿ ಅದಕ್ಕೆ ಸೇರಿಸಿ ಬಿಸಿ ಮಾಡ್ಬೇಕಷ್ಟೇ. ಒಂದಿಟ್ಟು ನಾಷ್ಟ ತಿಂದು ಹೋಗಕಂತ್ರಿ. ಏನ್ ಬೇಡ, ನಾ ಚಾ ಕುಡಿದು ಹೋಗ್ತೀನಂತ ತಲೆ ಕೆಡ್ಸ್ಕೊಬೇಡ. ನೀನು ಮತ್ತ ವೈನಿ ದೊಡ್ಡಮ್ಮ ನಾಷ್ಟ ಮಾಡ್ಬಿಡ್ರಿ. ಅಕ್ಕ ಇಲ್ಲದಳ, ಅಕ್ಕ ಇನ್ನು 5 ಗಂಟೆಗೆ ಎದ್ದು ಹೋಗ್ಬಿಟ್ಲ. ಓ ಹೌದನ? ಅಲ್ಲ ಅಷ್ಟ್ಲೋಗು ಈಗ ಹಬ್ಬದ ಸೀಸನ್, ಮತ್ತೆ ಈಗ ಹಾಕ್ಲಾರ್ರಿ ಇನ್ನು ಯಾವಾಗ ಹಾಕ್ಬೇಕಾಕಿ ಸೀರೆನ? ಅದೇನ ಆನ್ಲೈನ್ನಾಗ ಹಾಕಾರಂತ್ರಿ, ಅದೇನೋ ನೋಡಿ ತಗೋತಾರಂತಲ್ಲ. ಈಗ ಆರ್ಡ್ರನು ಭಾಳ ಬರಾಕತ್ತಾವಂತ. ಎಣ್ಣೆ ಬಂದಾಗ ಕಣ್ಣು ತಗೋಬಾರ್ದಂತೆ. ಒಟ್ಟು ಅದನ್ನ ಚಲೋ ಮಾಡ್ಯಾಳ. ಏನೋ ಒಂದೀಟ ಅಂಗಡಿ ಒಂದು ಹಾಕಂತ ಊರಾಗ. ಏನೇನು ಮಾಡ್ತಾಳ ನೋಡ್ಬೇಕು. ಅದೆಲ್ಲ ಈಗ ವ್ಯಾಪಾರ ಚಲೋ ನಡೆದತ್ತಂತ. ಸಕ್ಕುಬಾಯಿ ಅಮ್ಮ ಇರ್ಲಿಕ್ಕಂದ್ರ ನಮ್ಮ ಅಕ್ಕನ ಪರಿಸ್ಥಿತಿ ಏನಿತ್ತೇನ? ಅದನ್ನ ಕೋಣಿಲ್ಲ ಗುರ್ತಿಲ್ಲ. ಅವ್ರು ಯಾರು ನೀವ್ ಯಾರು? ಅಲ್ಲ ಇಷ್ಟೆಲ್ಲ ಹಚ್ಕೊಂಡು ನಿನ್ನ ದತ್ತಕ್ ತಗೊಂಡು ಇಷ್ಟೆಲ್ಲ ಮಾಡ್ತಾರಂದ್ರ ಮತ್ತ ಅವ್ರದ್ದು ಭಾರಿ ದೊಡ್ಡ ಗುಣ. ಏನೋ ಒಂದು ಹಿಂದಿನ ಜನ್ಮದ ಋಣ ಐತ್ರಿ ನಮ್ದು. ಬಟ್ ಏನಾರ ಯಾಕಾಗಲ್ದ ಕೂಡ ಚಲೋ ಆಯ್ತು. ನಾವ್ ಯಾವ ನಿಮ್ಮ ಮಾಮ ಕೆಲ್ಸಕ್ಕೆ ಬರ್ಲಾರ್ದ ತಗೋ. ಅಲ್ಲ ಏನ್ತೇನೋ ಒಂದು ಖಬ್ರಿಲ್ಲ ಏನಿಲ್ಲ. ಕಾಲ್ ಮುರ್ಕೊಂಡು ನೋಡಕ್ ಚಿಕಟ್ಟ ಕುಂತಿರ್ತಾನ. ಏನ್ ಜೀವನಾನು ಏನೋ. ಈಗೇನ ಅಕ್ಕಗಂತಾನಂತ, ನಾ ಮಾಡಿದ ತಪ್ಪಾಗೈತಿ, ನೀನು ಕೂಡ ನಾ ಹೊಂದ್ಕೊಂಡ್ ಹೋಗ್ತೀನಿ ಅಂತಂತಾನಂತ. ಬಾರಿ ಅದನ್ ಬಿಡು ನಿಮ್ಮ ಮಾವ. ಪಾಪ ವೈನಿಯರ್ ಕಷ್ಟ ಕಾಲದಾಗ ಬಿಟ್ಟು ಹೋಗ್ಬಿಟ್ಟ. ಅವ್ರ ಆಪರೇಷನ್ ಟೈಮ್ನಾಗ ಬಿಟ್ಟು ಹೋಗ್ಬಿಟ್ಟ. ಮತ್ತ ಇವ್ರು ಸಕುಬಾಯಿ ಅತ್ತಿಯರ್ ಇರ್ಲಿಕ್ಕಂದ್ರ ಪರಿಸ್ಥಿತಿ ಏನಾಕಿತ್ತು? ಜೋಪಾನ ಮಾಡಕ್ ನೀ ಇದ್ದಿ ನೀಡಿತ್ತು. ಇಲ್ಲಾಂದ್ರ ಹೆಣ್ಮಳ ಪರಿಸ್ಥಿತಿ ಏನು? ಗಂಡ ಅದಾವ ಕಷ್ಟ ಕಾಲದಾಗನು ಹಿಂತಿ ಕೂಡಿರ್ಬೇಕು, ಸುಖದಾಗನು ಹಿಂತಿ ಕೂಡಿರ್ಬೇಕು. ಆ ವಿಷಯದ ನಾ ಭಾಳ ಪುಣ್ಯ ಮಾಡೇನ್ರಿ. ನಾನು ಭಾಳ ಪುಣ್ಯ ಮಾಡೀನಿ ಇಂಥ ಹೆಂಡತಿ ಪಡಿಬೇಕಂದ್ರೆ. ಪಾರಿ ಒಂದು ಮಾತಂದ್ಲ, ಅದೇನೋ ಯೂಟ್ಯೂಬ್ನಾಗ ರೀ ಈಗೆಲ್ಲ ಇದನ್ನ ಮಾಡಿ ಹಾಕ್ತಾರಲ್ಲ, ನೀ ಟೈಲರಿಂಗ್ ಭಾಳ ಚಂದ ಮಾಡ್ತಿ, ಸುಮ್ಮನೆ ಅವನ್ನ ವಿಡಿಯೋಸ್ ಮಾಡಿ ಯಾಕೆ ಹಾಕ್ಬಾರ್ದು ಅಂತಂದ್ಲ. ಮಾಡಿ ಹಾಕ್ಲಾರಿ. ಅದೆಲ್ಲ ಎದಕ್ ಬೇಕು? ಯಾಕ ನೀ ದುಡಿದ್ರಷ್ಟ ನನ್ನ ಮನೆತನ ನಡೀತೈತೇನ? ಹಂಗಲ್ರಿ, ನನಗೂ ಮನೆಯಾಗ ಖಾಲಿ ಕುಂದ್ರಾಕ ಬ್ಯಾಸರ ಅನ್ಸಕತ್ತ. ಕಡಿಕೆ ಇದನ್ನಾರ ಮಾಡ್ತೀನಿ, ರೊಕ್ಕಕ್ಕಂತಲ್ಲ. ನಮ್ಮ ಕಡೆ ಇರೋ ವಿದ್ಯಾನ ಇನ್ನೊಬ್ಬರಿಗೆ ಕಲಿಸಿದ್ರ ಆಗತ್ತಿಲ್ಲ, ಹೌದಿಲ್ಲ? ಎಷ್ಟೋ ಮಂದಿಗೆ ರೊಕ್ಕ ಕೊಟ್ಟು ಹೊಲಿಗೆ ಕ್ಲಾಸಿಗೆ ಹೋಗಕ್ಕಾಗಂಗಿಲ್ಲ. ಅದಕ್ಕೆ ಇದು ಒಂಥರ ಸಮಾಜ ಸೇವೆ ತಗೋ ಮಾಡ. ಆದ್ರ ಯಾವ್ದೂ ಭಾಳ ತಲಿ ಹಚ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡು ಯಾವ್ದು ಮಾಡಕ್ ಹೋಗ್ಬೇಡ. ಮನುಷ್ಯನಿಗೆ ಆರೋಗ್ಯನ ಮುಖ್ಯ. ಆಯ್ತು. ಬರೀ ಮಾತೇ ಹೇಳ್ತೀಯನ? ರೊಕ್ಕ ಕೊಡ್ತೀಯ? ಆಯ್ತು, ಕೊಡ್ತೀನಿ. ಚಾ ಅಂದ್ರೆ ಇದು ಅವನು 10 ರೂಪಾಯಿ ಕೊಟ್ಟು ಹೊರಗೆ ಚಾ ಕುಡಿತೀವಿ. ಅದು ಚಾ ಅದು ಒಂದಿಟ್ಟು ಕಮ್ಮಿ ಇರಂಗಿಲ್ಲ. ನನ್ಗೆ ಏನ್ತಿ ಚಾ ಮಸ್ತ್ ಮಾಡ್ತಾ. ಶುಂಠಿ ಜಜ್ಜಿ ಹಾಕಿ ಒಂದು ಏಲಕ್ಕಿ ಹೋಗುದು. ಚಾ ಅಂದ್ರೆ ಇದು ಹೊಟ್ಟೆ ಹಿರಿಬೇಕು. ರೊಕ್ಕ ತಗೋರಿ. ಅಯ್ಯ ಎನಸ್ಕೊಡ್ರಿ, ಮನ್ ಹಿಂಗಾಗಿ ನೋಡಿದಿರಿ ಇಲ್ಲ, ಬಜಿಟ್ ಪಾಮರಾತು. ಅವು ಅದರ ಬೇರೆ ನಿನ್ನೆ ತೊಯ್ದು ಬಿಟ್ಟಿದ್ವಾ ನೋಟ್. ಮತ್ತೆ ಅವ್ನು ಸ್ವಲ್ಪ ಬೆಚ್ಚಗದು ಮಾಡಿ ಮತ್ತೆ ಎತ್ತಾಗ ಒಂದು ನೋಟ್ ಹಾರು ಹೋಗಿತ್ತಂದ್ರೆ ಏನ್ ಮಾಡ್ತೀರಿ? ಚಂದಾಗಿ ಎನಸ್ಕೋರಿ. ಮತ್ತೆ 4,000 ರೂಪಾಯಿ ಕಡಿಮೆ ಅದಾವಲ್ಲ. ಇನ್ನೊಂದ್ಸತಿ ಚಂದಾಗಿ ಎನಸ್ರಿ. ನಾನು ಕಸ ಕುಡ್ಸಿನ ಮನಿ ಮತ್ತೆ ಎಲ್ಲಿ ಇದಾಗಿಲ್ಲ. ಇನ್ನೊಂದ್ಸತಿ ಚಂದಾಗಿ ಎನಸ್ರಿ. ಇಲ್ಲ, ರೊಕ್ಕ ಕಡಿಮೆ ಅದಾವ. ಇದೊಳಿತಾಗಲ್ಲ ಬಂತು ಬಿಡು. ಅಲ್ಲ ಮಣ್ಣಿನೂ ಹಿಂಗ ರೊಕ್ಕ ಗಾಯಬಾದು 4,000 ರೂಪಾಯಿ. ಇವತ್ತು ಹಿಂಗ ಆತಲ್ಲ, ಹೆಂಗಿದು? ಹೆಂಗ ಅನ್ನೋದು ನಾ ಹೇಳ್ತೀನಿ ಕೇಳ. ನಾವಿನ ಇವ್ರ ಹಾಕಿ ಬಂದಿದ್ಲಲ್ಲ, ಆಕಿನ ತಗೊಂಡ್ ಹೋಗಿರ್ಬೇಕು. ನಿನ್ನೆ ನೀ ಬಿದ್ದೆ, ಕರೆಂಟ್ ಬೇರೆ ಹೋಗ್ಬಿಟ್ಟು ಹಿಂದೆಗಡೆ ಆಕಿನ ರೊಕ್ಕ ತೆಗೆದಿಟ್ಟ. ಬೇಕಂದ್ರೆ ಕೇಳಿ ನೀತಿನ. ಹೌದು, ನಮ್ಮ ಅಕ್ಕನ ತೆಗೆದಿಟ್ಟ. ಆದ್ರೆ ನಮ್ಮ ಅಕ್ಕ ತುಡು ಮಾಡಂಗಿಲ್ಲ. ಇನ್ನೊಬ್ರು ರೊಕ್ಕಕ್ಕೆ ಆಸೆ ಪಡೋಕೆಲ್ಲ. ಅಯ್ಯಯ್ಯವ್ವ, ಹಣ ಅಂದ್ರೆ ಹೆಣನು ಬಾಯಿ ಬಿಡ್ತತಿ. ಅದ್ಯಾಕ ಗಾಂಡಿ ಬಿಟ್ಟು ಏನ ಪರಿಸ್ಥಿತಿ ಗಂಭೀರ. ಮತ್ತ ಆಸೆ ದರಿದ್ರ ಆಸೆ ಬಿಡುತ್ತನ. ತಗೊಂಡಿರ್ಬೇಕು ನೋಡಾಕಿನ. ನಮ್ಮ ಅಕ್ಕ ತಗೊಂಡಿಲ್ಲ.
ದರಿದ್ರ ಆಸೆ ಬಾಳ ಐತಿ ನೀವ ತಗೊಂಡಿರಿ. ಯಾಕಂದ್ರೆ ಇವ್ರು ಬೀಳನ ನಾನು ಅಕ್ಕ ಹೋದ್ವಿ, ಅವಾಗ ನೀವ್ ಯಾಕೆ ರೊಕ್ಕ ತೆಗೆದಿಟ್ಕೊಂಡಿರಬಾರ್ದು? ನೀವ ತೆಗೆದಿಟ್ಕೊಂಡು ಇರ್ಬೇಕಲ್ಲ, ಮತ್ತೆ ಈಗ ನಮ್ಮ ಅಕ್ಕನ ಮ್ಯಾಗ ಹಾಕಾಕತ್ತೀರೇನು? ನೋಡಪ್ಪ ನೀನ್ ಏನ್ ಹೆಂಗಂತ ನಾ ಏನು ಗತಿಗೆಟ್ಟು ಬಂದಿದ್ದೆ ನಿಮ್ಮ ಮನೆಗೆ? ನೋಡು ಮಣ್ಣಿನ ಹಂಗ ಅಂದ್ಲು ಇವು ಹಂಗ ಅಂದ್ಲು, ಏನ್ ಏಪಿದ ಹಾಡ ಗೊತ್ತು ಗುಣಾಚಾರ ಇರ್ಲಾರ ಸುಮ್ಮನೆ ಇನ್ನೊಬ್ರ ಮ್ಯಾಗ ಅಪವಾದ ಹೊಡ್ಸಕ್ ಹೋಗ್ಬೇಡ್ರಿ. ಮತ್ತ ನಾನು ತಗೊಂಡಿನಿ ಅಂತ ಹೆಂಗ ಅಪವಾದ ಹೊಡ್ಸಿದಿಲ್ಲ? ನೀನ್ ನೋಡಕ್ ಬಂದೇನ ನಾ ತಗೊಂಡಿದ್ದ? ಮತ್ ನಮ್ಮ ಅಕ್ಕ ತಗೊಂಡಿದ್ ನೀವ್ ನೋಡ್ರಿ. ನಮ್ಮ ಅಕ್ಕ ದುಡಿತಾ, ಆಕೆ ಕೈಯಾಗ ರೊಕ್ಕ ಇರ್ತಾವ, ಇನ್ನೊಬ್ರಿಗೆ ಕಂಡಾರ ರೊಕ್ಕಕ್ಕ ಆಸೆ ಪಡಾಕೆಲ್ಲ ನಮ್ಮ ಅಕ್ಕ. ಅಯ್ಯ ಊರಾಗೆಲ್ಲ ಅಡ್ಡಾಡಿ ಕೇಳೇನ್ ಬಾ, ನಿಮ್ಮ ಕೇಟದ ನನಗ್ ಗೊತ್ತೈತಿ. ನಿಂದ ಬಿಟ್ಟಿಲ್ಲ ಅಂತ ಇನ್ನ ಈ 4,000 ರೂಪಾಯಿ ಬಿಡ್ತಾಳ ಅಂದಲ್ಲಿನ ನೆಚಿನ್ಯಾಗ ಗೆದ್ದು ಓಡಿ ಹೋಗ್ಯಾಳ. ಇನ್ನ ಹೊರಬೀಳ್ತತ ಬಾ ಅಂತೇಳಿ ಆಕಿನ ತಗೊಂಡಿರೋದು. ಮಾತಿನ ಮ್ಯಾಗ ನಿಗಾ ಇರ್ಲಿ, ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ. ಯಾರೋ ಏನೋ ಹೇಳಿದ್ರಂತ ಇವ್ರು ಕೇಳಿದ್ರಂತ, ನೀವ್ ಏಟ್ ಅದೀರೇನೋ ನಮಗೂ ಗೊತ್ತೈತಿ ಬರ್ರಿ. ನಿಮ್ಮಂಗ ಸುಳ್ಳು ತಗಲಿ ಹೇಳಂಗಿಲ್ಲ ನಾವು. ನವೀನ ನಿನ್ ಏಟ್ ಇಟ್ಟು ಬಾಯಿ ಬಂದಂಗ ಮಾತಾಡಕತ್ತಾಳ, ಸುಮ್ಮನೆ ನಿಂತಿಯಲ್ಲಪ್ಪ ನೀನು. ಏನಂತ ಮಾತಾಡ್ಲಿ ದೊಡ್ಡವ? ಏನಂತ ಮಾತಾಡ್ಬೇಕು ಹೇಳ? ಮಾತಾಡಕ್ ಬಾಯಿನ ಇಲ್ಲಂಗ ಆಗ್ಬಿಡತ್ತೆ. ದೊಡ್ಡವ ಹಬ್ಬ ಮುಗುದಿಂದ ನೀವು ಊರಿಗೆ ಹೊಂಟ್ಬಿಡೋ, ನಾನು ಹೋಗಿ ಕಳಿಸ್ಬಿಡ್ತೀನಿ. ಬೇಡ, ಯಾಕಂದ್ರ ನಾನು ಎಲ್ಲ ನೋಡಿದೆ, ನಂಗೂ ಎಲ್ಲ ಅರ್ಥ ಆಗುತ್ತ. ಯಾಕಂದ್ರೆ ಇವ್ರಾಕ್ ಹೆಂಗದಾಳ ಅನ್ನೋದು ನನಗೆ ಗೊತ್ತೈತಿ. ಬೇಕಾತಂದ್ರ ನಮ್ ಕಡೆ ರೊಕ್ಕ ಕೇಳಿಸ್ಕೊಂತಾಳ ಹೊರತಾಗಿ ಹಂಗ ತುಡು ಮಾಡಕ್ ಎಲ್ಲಕ್ಕಿ. ಅಯ್ಯ ಹಂಗಾರ ನಾ ತುಡು ಮಾಡೀನಿ ಅಂತೇಳಿ ನೀನ್ ಅರ್ಥನು? ಹೆಂಗ್ ಹೇಳ್ತಿಯಪ್ಪ ನೀನು? ನನಗೇನ್ ಅಂತ ಗತಿ ಬಂದೈತಿ, ನನಗೂ 2 ಗಂಡ ಮಕ್ಕಳದವ್ರು. ನಾ ಯಾಕೆ ತುಡು ಮಾಡ್ಲಿ? ನೀ ತುಡಿಗೆ ಅಂತ ಹೇಳಾಕತ್ತಿಲ್ಲ ದೊಡ್ಡವ, ಆದ್ರ ಈಗ ನಿಂಗೇನಾರ ಬೇಕಾತಂದ್ರ ಬಾಯಿ ಬಿಟ್ಟು ಕೇಳ್ಬೇಕು, ಹಿಂಗ ರೊಕ್ಕ ಬೇಕಂತೆ. ಅದು ಬಿಟ್ಟು ಸುಮ್ನ ಹಿಂಗೆಲ್ಲ ಮಾಡೋದು ಸರಿ ಇರಂಗಿಲ್ಲ. ಬೇಡ ದೊಡ್ಡವ, ಹಬ್ಬೆಲ್ಲ ಮುಗಿತು, ಇನ್ನ ನಿಮ್ಮ ಊರಿಗೆ ನೀ ಹೋಗ್ಬಿಡು ದೊಡ್ಡವ. ನಾನು ಮ್ಯಾಚಿಟ್ ಯಾವ್ದು ಚಿಂತಿಲ್ಲ, ಹೋಗ್ಬಿಡು ನೀನು. ನೀಲ ಉಂಡಿ ಕಟ್ಟು ಹೋಗಲ್ರಕ್ಕ ಅವ್ರು. ಅಯ್ಯ ನಿಂತಿ ಮಾತು ಕೇಳಿ ಮಕ್ಕ ಕೊಡದಾರಂಗ್ ಮಾತಾಡ್ತಿ ಬಿಡಪ್ಪ, ಬಾಳ ಚಂದ ಐತ್ ಪದ್ಧತ್. ನೋಡಿಲೆ ನನ್ ಚಲೋ ಮನುಷ್ಯಾಕಿ ಮನಸ್ಸು ನುಸಿರಲ್ಲ. ನೋಡಾಕಂತಿ ನಿಮ್ ದೀಪಾನ ಹತ್ತಂಗಿಲ್ಲ, ನಿಮ್ಮ ಮಾಂಸ ನಿರ್ವಾಣ ಸಾಗಿ ಹೋಗತಿ. ಹೌದೌದು, ಚಲೋ ಮನುಷ್ಯಾಳು. ನನಗೆ ಶಾಪ ಹಾಕಕತ್ತಿಯಲ್ಲ, ಆ ಶಾಪ ತಟ್ಟತ್ ಹೋಗು. ನಾನು ಬಂದಾಗಿಂದ ನೋಡಾಕತ್ತೀನಿ. ಏನ್ ತಮ್ಮ ಮನಿಗತಿನ ಮಾಡ್ತಾರ. ಹಿಂದಕ್ಕ ನಿಮ್ಮಂತಾರ ನನ್ನ ಗಂಡಗ ಒಂದ್ ರೊಟ್ಟಿ ಕೊಟ್ಟಿಲ್ಲ ಅಂತ, ಈಗೇನೋ ಹೋಲಿ ಅಂತೆ ಪಾಪ ಅಂತೆ ಇವ್ರು ಒಳಗ್ ಕರ್ಕೊಂಡಾರ. ಆ ಜಗದಾಗ ನಾ ಆಗ್ಬೇಕಿತ್ತು, ಒಳಗಲ್ಲ ಇಲ್ಲಿ ಆಸ್ಪಾಸ್ ಸುಳಿಯಾಕ್ ಬಿಡ್ತಿದ್ದಿಲ್ಲ. ಗಂಟ್ ಕಟ್ಕೊಂಡ್ ನಡ್ರಿ ಇನ್ ನನಗೇನು ಗದ್ಗೆಟ್ ನಿಂತಿನಂತ ಮಾಡಿ ಹೊಕ್ಕಿನ ಇಂಥ ದರ್ಬೇಸಿಗಳು ಮನೆಯಾಗ ಯಾರು ಇರ್ತಾರ? ತಿನ್ನೋ ತಿಂದು ಉಣ್ಣೋ ಗುಂಡೆ ಎಲ್ಲ ಮಾಡಿ ಈಗ ದರ್ಬೇಸಿ ಮನಿ ಅಂತೇನ? ಬೇಸಿದಿ ಬಿಡು. ಇನ್ನ 1 ನಿಮಿಷ ನಮ್ಮ ಮನೆಯಾಗ ಇರಕ್ ಹೋಗ್ಬೇಡ. ಇಂಥ ದರ್ಬೇಸಿಗಳ ಮನೆ 1 ನಿಮಿಷ ಇರಬಾರ್ದು ನೀನು. ತಿನ್ನ. ಇವ್ವ ಎಲ್ಲಿ ಹೋಲಿ ಒಯ್ದೋಳಿ ಚಿಂತೆ ಬಂತು. ಇವ್ರ ಹೋರಿ ಅಂತೇಳಿ ನಿಂತಾರ, ನಾ ಎಲ್ಲಿ ಹೋಲಿ ಹಲಕಟ ಬಾಡೆ. ಇನ್ನೊಂದು 4 ತಿಂಗಳ ಇಲ್ಲೇ ಇರ್ಬೇಕಂದ್ರೆ ಏನು ಮಾಡಲಿ ಅವ್ವ ನಾನು. ಇನ್ನು 4 ತಿಂಗಳು ಎಲ್ಲಿ ಇರಲಿ? ಮಕ್ಳ ಮನೆಗೆ ಹೋದ್ರೆ ಮಕ್ಳು ಒಳಗೆ ಕರ್ಕೊಂಡಂಗಿಲ್ಲ, ಇವ್ರು ನೋಡಿದ್ರು ಹೊರಗೆ ಹಾಕಿದ್ರು. ಇನ್ನು ಎಲ್ಲಿ ಇರಲಿ? ಆ ಜನತಾ ಮನೆ ಇನ್ನೂ ಪೂರ್ತಿ ಮುಗುದಿಲ್ಲ, ಎಲ್ಲಿ ಹೋಗ್ಲಿ ಏನು ಮಾಡಲಿ? ಅತ್ತಿ 10 ಬಸ್ಸಿಗೆ ತಯಾರಾರಿ. ಬಸ್ ಚಾರ್ಜ್ ನಾನು ಕೊಡ್ತೀನಿ ಅಂತ. ನಾ ಏನಾರ ಭಾಳ ಮಾತಾಡಿದ್ನಿ ಅಂದ್ರೆ ನಿಮ್ಮ ದೊಡ್ಡಮ್ಮರಿಗೆ ಕ್ಷಮಿಸ್ರಿ. ಯಾಕಂದ್ರೆ ಮಾತಾಡೋದು ಹಂಗೆ ಮಾತಾಡ್ತಾರ, ಮಾಡೋದನ್ನು ಹಂಗತಿ ಮಾಡ್ತಾರ ಅವರು. ನನಗೂ ಎಲ್ಲ ಗೊತ್ತಾಗುತ್ತ, ಕಣ್ಣು ಕಂಡುನು ನಾನು ಸುಮ್ಮನೆ ಇರಕ್ಕೆ ಆಗಂಗಿಲ್ಲ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟ ಅವರು ತಿದ್ಕೊಳೋ ಇರಲ್ಲ. ಅದಕ್ಕೆ ಬಾಯ್ ಬಿಟ್ಟು ಹೇಳ್ಬಿಟ್ಟೆ ಹೋಗ್ಬಿಡ್ರಿ ಅಂತೇಳಿ. ಯಾವ ಸಂಬಂಧಿಕರಾಗಲಿ ಯಾರಾಗಲಿ ನೋಡುವಷ್ಟು ನೋಡ್ಬೇಕು, ಅತಿ ಕಿವುಚಾಡಕ್ಕೆ ಹೋಗ್ಬಾರ್ದು. ಇದು ನನ್ನ ಸ್ವಭಾವ. ಅತಿ ಕಿವುಚಾಡಬಾರ್ದು. ನೋಡ್ಬೇಕು ಅವ್ರ ಗುಣ ಹೆಂಗಿರ್ತಾವಂತೆ. 1 ಸಲ ನೋಡ್ಬೇಕು, 2 ಸಲ ನೋಡ್ಬೇಕು, 3ನೇ ಸಲಕ್ಕಂತೂ ಒಟ್ಟ ಕ್ಷಮೆ ಅನ್ನೋದು ಇರಬಾರ್ದು. ನಮಗೆಲ್ಲ ಗೊತ್ತಾಗುತ್ತೆ, ತಲೆ ಕೆಡಿಸ್ಕೋಬೇಡ. ಅವ್ರು ಹೋಗ್ತಾರ 10 ಗಂಟೆ ಬಸ್ಸಿಗೆ, ಒಂದು ಸ್ವಲ್ಪ ಕೈಯಾರ ರೊಕ್ಕ ಕೊಟ್ಟು ಕಳಿಸು. ಹಂಗಾದ ಸೀರೆ ಐತಲ್ಲ, ಸೀರೆ ಕೊಟ್ಟು ಕಳಿಸ್ಬಿಡ. ಹ್ಞೂ ರೀ, ಆದ್ರೂ ನೀವು ನಂಬಿದ್ರಿ ಪಾಡ. ಬೇರೆದವರು ಯಾರಾಗಿದ್ರು ಅಂದ್ರೆ ನಮ್ಮ ಅಕ್ಕನ ತುಡು ಮಾಡ್ಯಾಳ ಅಂತ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಿದ್ರು. ಇನ್ನು ನಿಮಗೆ ನಾವು ಹೆಂಗದೀವಿ ಅನ್ನೋದು ಗೊತ್ತೈತಿ. ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತೇನು ಕರೆ ಅಂದ್ರೆ ನಿಮ್ಮಂತ ಗಂಡನ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿನ, 7 ಜನ್ಮದ ಪುಣ್ಯ ಮಾಡಿನ. ನೋಡ್ರಿ ನಮ್ಮ ಮಗ ಹೆಂಗ ಶಾಪ ಹಾಕಾಳ ನಿಮ್ಮ ದೊಡ್ಡಮ್ಮ. ನೀಲ ಒಳ್ಳೆಯವರು ಮನಸ್ಸು ನೊಂದ್ಕೊಂಡು ಶಾಪ ಹಾಕಿದ್ರೆ ಹತ್ತುತ್ತ. ಇಂಥವ್ರ ಶಾಪ ಎಲ್ಲ ಹತ್ತಂಗಿಲ್ಲ, ಇಂಥವ್ರದೆಲ್ಲ ತೆಲಿಗೂ ಹಚ್ಕೊಳಕ್ ಹೋಗ್ಬೇಡ ಆಯ್ತಾ? ನನಗೇನು ಗೊತ್ತಾಗಂಗಿಲ್ಲ, ನನಗೆಲ್ಲ ಗೊತ್ತಾಗತ್ತ. ಆದ್ರೆ ಏನಪ್ಪಾ ದಡಕ್ ಬಡಕ್ ಅಂತಿದ್ದಿಲ್ಲ ಅಷ್ಟ. ಇದು ಯಾಕೋ ಅತಿರೇಕ ಆತ, ಅದಕ್ಕೆ ಹೊಂಟು ಬಿಡ್ರಿ ಅಂತ ಹೇಳಿದ್ದು. ಹೆಣ್ತಿನ ನಾವ್ ಇನ್ನೊಬ್ರು ಇದ್ರಿಗೆ ಬಿಟ್ಕೊಟ್ವಿ ಅಂದ್ರೆ ಮುಗಿದು ಹೋದ್ರಿ. ಪಾಪ ಅವ್ರನ್ನ ಹುರಿದು ಮುಕ್ಕಿ ಬಿಡ್ತಾರ. ಯಾವುದೇ ಕಾರಣಕ್ಕೂ ಹೆಣ್ತಿನ ಬಿಟ್ಕೊಟ್ಟು ಮಾತಾಡಬಾರ್ದ್ರಿ. ಅವ್ರು ತಪ್ಪು ಮಾಡಿದ್ರಂದ್ರೆ ನಾ ಗೋಡೆ ಮಧ್ಯೆ ನಿಂತ ಅವ್ರಿಗೆ ತಿದ್ದಿ ಬುದ್ಧಿ ಹೇಳ್ಬೇಕ್ರಿ. ಮನೆಯವ್ರ ಇದ್ರಿಗೆ ಹಂಗ ಮಾತಾಡ್ಬಿಟ್ರ ಎದಕ್ ಬಂತ್ರಿ? ಹೌದಿಲ್ಲ? ನಾವ ಅವ್ರನ್ನ ಕಾಯ್ಬೇಕಾದವ್ರು ನಾವ ಅವ್ರನ್ನ ಬಿಟ್ಬಿಟ್ರ ಪಾಪ ಅವ್ರನ್ನ ನೋಡ್ಕೊಂಡವ್ರು ಯಾರ್ರಿ? ಹೌದಿಲ್ರಿ?